ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಹಿಳೆ ಕಿಡ್ನಾಪ್ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಮಾಜಿ ಸಚಿವ ಎಚ್.ಡಿ. ರೇವಣ್ಣರಿಂದ ಸ್ವಇಚ್ಛಾ ಹೇಳಿಕೆ ಪಡೆದುಕೊಂಡಿದ್ದಾರೆ. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿರುವ ರೇವಣ್ಣ ಸ್ವಇಚ್ಛಾ ಹೇಳಿಕೆ ಪ್ರತಿಗೆ ಸಹಿ ಹಾಕೋದಕ್ಕೆ ಹಿಂದೇಟಾಕಿದ್ದಾರೆ. ನಾನು ಹೇಳಿದ್ದೇ ಒಂದು, ನೀವು ಬರ್ದ್ಕೊಂಡಿರೋದೇ ಮತ್ತೊಂದು. ಸಂತ್ರಸ್ತೆಯ ಕಿಡ್ನಾಪ್ಗೂ ನನಗೂ ಸಂಬಂಧನೇ ಇಲ್ಲ. ನಾನೇ ಕಿಡ್ನಾಪ್ ಮಾಡಿಸಿರೋದಾಗಿ ನೀವು ಬರ್ಕೊಂಡಿದ್ದೀರಿ. ಹೀಗಾಗಿ ನಾನು ಯಾವುದೇ ಹೇಳಿಕೆಗೆ ಸಹಿ ಹಾಕಲ್ಲ ಅಂತ ತನಿಖಾಧಿಕಾರಿಗಳಿಗೆ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದಷ್ಟು ಎಕ್ಸ್ಕ್ಲೂಸಿವ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ವಿಸ್ತಾರ ನ್ಯೂಸ್ಗೆ ಸಿಕ್ಕಿದೆ. ತನಿಖಾಧಿಕಾರಿ ಕೇಳ್ತಾರೆ, ನೀವು ರೇವಣ್ಣವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ರಿ ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಇದೆಯಲ್ರಿ ಅಂತಾರೆ. ಮೊದಲ ಪ್ರಶ್ನೆ, ಹೌದು, ರಾಜಕೀಯ ಕುತಾಂತರ ಇದೆ ಅಂತಾರೆ ರೇವಣ್ಣವ್ರು. ತನಿಖಾಧಿಕಾರಿ, ತಿಂಡಿ ತಿಂದ್ರ ಹೆಂಗಿದೆ ಆರೋಗ್ಯ, ಮಾಡ್ಬೋದಾ ನಿಮ್ಮನ್ನು ವಿಚಾರಣೆ ಅಂತಾರೆ. ಅದಕ್ಕೇನು ಉತ್ತರ ಕೊಟ್ಟಿರ್ಬೋದು? ಮಾಡ್ರಿ, ವಿಚಾರಣೆ ಮಾಡಿ ಅಂದಿರ್ತಾರೆ. ಓಕೆ, ನಿಮ್ಮ ಮೇಲೆ IPC ಸೆಕ್ಷನ್ 364A ಕಿಡ್ನ್ಯಾಪ್, 365 ಅದು ಕಿಡ್ನ್ಯಾಪ್ ಪ್ರಕರಣ ಇದೆಯಲ್ಲ. ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ KR ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ರಿ ರೇವಣ್ಣ ಸಾಹೇಬ್ರೆ ಅಂತಾರೆ. ಹೌದು, ಕೊಟ್ಟಿದ್ದಾರೆ. ಏನೀಗ ಇಷ್ಟೇ ರೇವಣ್ಣ ಅವ್ರದ್ದು, ಇಷ್ಟೇ ಆನ್ಸರ್. ಆಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ನ ಸಂತ್ರಸ್ತೆ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ರೇವಣ್ಣವರ ಉತ್ತರ ಏನಿರ್ಬೋದು? 5-6 ವರ್ಷ ನಮ್ಮ ಹತ್ರ ಕೆಲಸ ಮಾಡಿದರು ಅಂತಾರೆ. 5-6 ಇಯರ್ಸು ಕೆಲಸ ಮಾಡ್ಕೊಂಡಿದ್ರು. ತನಿಖಾಧಿಕಾರಿ ಕೇಳ್ತಾರೆ, ನಿಮ್ಮ ಮಗನ ವಿಡಿಯೋ ಹೊರಬಂದ ಬಳಿಕ ಮಹಿಳೆಯರನ್ನು ಕರ್ಕೊಂಡು ಹೋಗಿದ್ರಾ ಅಂತ ಕೇಳ್ತಾರೆ. ನನಗದು ಗೊತ್ತಿಲ್ಲರಿ ಅಂತ ರೇವಣ್ಣವರು ಆ್ಯಸ್ ಯೂಶುವಲ್ ಫಾರ್ಮ್ ಉತ್ತರವನ್ನು ಕೊಡ್ತಾರೆ. ಇದು 5ನೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ತು. 6ನೇ ಪ್ರಶ್ನೆ ಪ್ಲೀಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪ್ರಕರಣದ 2ನೇ ಆರೋಪಿ ಸತೀಶ್ ಬಾಬು ಯಾರದು ಅಂತ ಕೇಳ್ತಾರೆ. ನಂಗೆ ಗೊತ್ತಿರೋ ವ್ಯಕ್ತಿನೇ, ಏನಾಗಬೇಕೀಗ ಅಂತ ಹೇಳ್ತಾರೆ. 29ನೇ ತಾರೀಕು ರಾತ್ರಿ 9:00 ಮಹಿಳೆಯನ್ನು ಅವ್ರ ಮನೆಯನ್ನು ಕರ್ಕೊಂಡು ಹೋಗಿದ್ದಾರೆ ರೀ ರೇವಣ್ಣ ಸಾಹೇಬ್ರೆ ಅಂತಾರೆ ತನಿಖಾಧಿಕಾರಿ. ನನಗೇನು ಗೊತ್ತು ಅದ್ರ ಬಗ್ಗೆ? ಇದು ರೇವಣ್ಣವ್ರ ಉತ್ತರ. ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂತ ಸತೀಶ್ ಬಾಬು ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿದಾರಪ್ಪ, ಅದು ನಿಮ್ಗೆ ಗೊತ್ತಿಲ್ವೇನ್ರಿ ಸಾಹೇಬ್ರೆ ಅಂತ ಕೇಳ್ತಾರೆ. ಗೊತ್ತಿಲ್ಲರಿ, ನನಗೇನು ಗೊತ್ತೋ ಐರೋಣ್ಣ ಅಂತಾರೆ. ಹಾಗಾದರೆ ನೀವು ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿಸಿಲ್ವಾ ಅಂತ ಕೇಳ್ತಾರೆ. 9ನೇ ಪ್ರಶ್ನೆ. ಅಲ್ರಿ, ಪದೇ ಅದನ್ನೇ ಕೇಳ್ತಿರಲ್ರಿ ಅಂತಾರೆ ರೇವಣ್ಣವರು. ಸಿಟ್ಟಿಗೆ ಹೇಳ್ತಾರೆ. ಆಯಿತು, ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದ ಮೇಲೆ ದೂರು ನೀಡದಂತೆ ಕಿಡ್ನಾಪ್ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ ತನಿಖಾಧಿಕಾರಿ. ನನಗೆ ಪೆನ್ ಡ್ರೈವ್ ಕಥೆನೇ ಗೊತ್ತಿಲ್ಲ, ಇನ್ನು ಕಿಡ್ನಾಪ್ ಬೇರೆ ಮಾಡಿಸ್ತೀನ ನಾನು ಅಂತಾರೆ ರೇವಣ್ಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಮಾಡಿ ಹೆಣ್ಮಗಳನ್ನು ಕೂಡ ಹಾಕಿದ್ ಮತ್ತೆ ಅದೇನು ಅಂತಾರೆ ತನಿಖಾಧಿಕಾರಿ. ನಾನು ಹೇಳಿಲ್ವೇನ್ರಿ ನಿಮಗೆ, ಇದು ರಾಜಕೀಯ ಷಡ್ಯಂತ್ರ, ಇದು ಪಿತೂರಿ ಅಂತ, ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂತ ಹೇಳಿಲ್ವಾ? ಕಿಡ್ನಾಪ್ ಮಾಡಿಬಿಟ್ಟು ತೋಟದ ಮನೇಲಿ ಇರಿಸಿದ್ದು ಅಂತ ತನಿಖಾಧಿಕಾರಿ ಮತ್ತೆ ಪ್ರಶ್ನೆ ಕೇಳ್ತಾರೆ. ಅಲ್ರಿ, ನಾನು ಕಿಡ್ನಾಪ್ ಮಾಡೋಕ್ಕೆ ಹೇಳಿಲ್ರಿ, ಅವ್ರು ಎಲ್ಲಿದ್ರು ಅಂತ ನಾನು ಕೇಳ್ತಿರಲ್ರಿ, ನನಗೇನು ಗೊತ್ತ್ರಿ ಅಂತಾರೆ ರೇವಣ್ಣ ಸಾಹೇಬರು. ಹೌದು, ಸಂತ್ರಸ್ತೆ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಈ ಥರ ನಾವು ಹೇಳ್ತಾ ಇರೋದಲ್ಲ ಸ್ವಾಮಿ ಅಂತ ರೇವಣ್ಣವ್ರನ್ನ ಕೇಳ್ತಾರೆ. ಅವನಿಗೆ ಯಾರೋ ಹೇಳ್ಕೊಟ್ಟಿರ್ಬೇಕು ಅಂತಾರೆ ರೇವಣ್ಣ ಸಾಹೇಬ್ರು. ಸಂತ್ರಸ್ತೆಗೆ ಕಿರುಕುಳ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಏನಂತೀರಿ ಅಂತಾರೆ. ಯಾರು ಕೊಟ್ಟರೋ ಅವ್ರನ್ನ ಪ್ರಶ್ನೆ ಮಾಡ್ರಿ, ನನ್ನ ಕೇಳ್ತೀರಿ ಅಂತಾರೆ ರೇವಣ್ಣ ಸಾಹೇಬ್ರು. ಸತೀಶ್ ಬಾಬು ಹೇಳಿದಾರಲ್ಲ ನಿಮ್ಮ ರೋಲ್ ಇದೆ ಅಂತ, ಹೌದಾ ಅಂತಾರೆ. ನಾನು ಕಿಡ್ನ್ಯಾಪ್ ಮಾಡಿಸಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಐ ಡೋಂಟ್ ನೋ ಅಂತಾರೆ ರೇವಣ್ಣವರು. 5 ವರ್ಷ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದ ಸಂತ್ರಸ್ತೆ ಯಾಕೆ ಕೆಲಸ ಬಿಟ್ಟರು? ಆಯಿತು, ಇದನ್ನು ಹೇಳಿ ಅಂತಾರೆ ತನಿಖಾಧಿಕಾರಿಗಳು. ಅಲ್ರಿ, ಊರ ಕಡೆ ಕೆಲಸ ಇದೆ ಅಂತ ಒಂದಿಷ್ಟು ದಿನ ಬಿಟ್ಟು ಬರ್ತೇನೆ ಅಂತ ಹೋದ್ರು ರೀ, ಅದಕ್ಕೆ ನೀವು ಕತೆ ಕಟ್ತಿರಲ್ರಿ ಅಂತಾರೆ. ತನಿಖೆಯಲ್ಲಿ ನಿಮ್ಮ ಪುತ್ರ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಗೊತ್ತಾಗಿದೆ ಸಾಹೇಬ್ರೆ
ರೇವಣ್ಣ ಅವರೇ ಅಂತಾರೆ ತನಿಖಾಧಿಕಾರಿ. ಅವಾಗ ರೇವಣ್ಣವ್ರು ಅಂತಾರೆ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಐ ಡೋಂಟ್ ನೋ ಅಂತಾರೆ. ಹಾಗಾದರೆ ನಿಮ್ಮ ಪುತ್ರನ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ನಿಮಗೇನು ಗೊತ್ತಿಲ್ವಾ ಅಂತಾರೆ. ಇಲ್ರಿ, ಅವನ ವಿರುದ್ಧ ನಡೆದಿರೋದು ನನಗೆ ಕುತಂತ್ರ ರೇ ಅಂತಾರೆ ರೇವಣ್ಣ ಸಾಹೇಬ್ರು. ಆಗ ತನಿಖಾಧಿಕಾರಿ ಒಂದು ಸ್ವಲ್ಪ ಗಟ್ಟಿತನದಿಂದ, ಸರ್ ನಿಮ್ಮ ಮಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಸಿದಾನೆ ಸರ್, ಏನಿಂಗೆ ಅಂತೀರಿ ಸರ್ ನೀವು? ಅದನ್ನು ಮುಚ್ಚಾಕೋದಕ್ಕೆ ನೀವು ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿಸಿದಾರಾ ಅಂತ ಕೇಳ್ತಾರೆ. ಬರ್ಕೊಳ್ಳಿ, ನೀವೇ ಅಲ್ಲ ಬರ್ಕೊಳ್ಳಿ, ಏನೇನು ಬೇಕೋ ಎಲ್ಲ ಬರ್ಕೊಳ್ರಿ, ನೀವೇ ಹೇಳ್ಬಿಟ್ಟು ನೀವೇ ಬರ್ಕೊಳ್ಳಿ ಅಂತಾರೆ ರೇವಣ್ಣವ್ರು. ಸರಿ ಸರ್, ಒಂದು ಪ್ರಶ್ನೆ, ನಿಮ್ಮ ಬಸವನಗುಡಿ ನಿವಾಸದಲ್ಲಿ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ನಿಜಾನಾ ಸಾರ್ ಅಂತಾರೆ ತನಿಖಾಧಿಕಾರಿ. ನನಗೇನು ಗೊತ್ತಿಲ್ಲರಿ, ಪದೇ ಪದೇ ಅದನ್ನು ಕೇಳ್ತೀರಾ ಅಂದ್ಬಿಟ್ಟು ಆಮೇಲೆ ಸಹಿ ಹಾಕಕ್ಕೆ ಕೇಳ್ತಾರೆ. ಸಹಿ ಯಾವುದು ಹಾಕಲ್ಲ, ನಿಮಗೆ ನೀವು ಏನಾರು ಅನ್ಕೊಂಬಿಟ್ಟು ಸಹಿ ಹಾಕಿ ಅಂತಂದರೆ ನಾನು ಯಾಕೆ ಹಾಕಬೇಕು, ನಾನು ಹಾಕಲ್ಲ ಅಂತಾರೆ ರೇವಣ್ಣನವರು. ಇದು ನಡೆದಿದ್ದು ಇನ್ವೆಸ್ಟಿಗೇಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.